ನಮಸ್ಕಾರ ಎಲ್ಲರಿಗೂ. ಅಧ್ಯಾತ್ಮ ಅಂದರೆ ಏನು? ಒಬ್ಬ ಮನುಷ್ಯ ಜೀವನದಲ್ಲಿ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಆನಂದದಿಂದ ಇರಬೇಕಪ್ಪ ಅಂದರೆ ನಮಗೆ ಅಧ್ಯಾತ್ಮ ಬೇಕೇ ಬೇಕು. ಯಾವ ರೀತಿ ಆರೋಗ್ಯ ಸರಿಯಾಗಿರಬೇಕು ಅಂದರೆ ವ್ಯಾಯಾಮ ತುಂಬ ಮುಖ್ಯನೋ, ಅದೇ ರೀತಿ ಮನಸ್ಸಿನ ಆರೋಗ್ಯ ಚೆನ್ನಾಗಿರಬೇಕಪ್ಪ ಅಂತಂದರೆ ಅಧ್ಯಾತ್ಮ ಬೇಕು. ಈ ಅಧ್ಯಾತ್ಮ ಅಂತಂದರೆ ಏನು? ಅಧ್ಯಾತ್ಮ ಅಂತಂದರೆ ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಲ್ಲ, ಮೋಕ್ಷದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಲ್ಲ, ಯಾವುದೇ ದೇವರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಲ್ಲ. ನಾವೆಲ್ಲ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅಧ್ಯಾತ್ಮ ಅಂತಂದರೆ ಸದಾಕಾಲ ದೇವರ ನಾಮವನ್ನು ಜಪ ಮಾಡ್ತಕ್ಕಂಥದ್ದು. ದೇವರ ನಾಮ ಜಪ ಮಾಡ್ತಕ್ಕಂಥದ್ದು ತಪ್ಪ ಅಂತ ಹೇಳ್ತಾ ಇಲ್ಲ. ಆದರೆ ನಿಜವಾದ ಅರ್ಥದಲ್ಲಿ ಅಧ್ಯಾತ್ಮ ಅಂತಂದರೆ ಏನು ಅಂಥದ್ದನ್ನು ನಾವು ತಿಳ್ಕೊಬೇಕಾಗಿದೆ. ಅಧ್ಯಾತ್ಮ ಅಂದರೆ ಏನು? ವ್ಯಕ್ತಿ ತನ್ನನ್ನು ತಾನು ನೋಡ್ಕೊಳ್ತಕ್ಕಂಥದ್ದು, ಪ್ರತಿ ನಿಮಿಷ ಪ್ರತಿಯೊಂದು ದಿನಾನು ತನ್ನನ್ನು ತಾನು ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥದ್ದು, ತನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅದಕ್ಕೆ ನಾವು ಅಧ್ಯಾತ್ಮ ಅಂತ ಕರಿತೀವಿ. ಈಗ ಮನಸ್ಸನ್ನು ನೋಡ್ಕೊಳ್ತಕ್ಕಂಥದ್ದು ಮನಸ್ಸಿನ ಕೇಂದ್ರದಲ್ಲಿ ನಾನು ಅಂತಕ್ಕಂಥದ್ದು ಇರುತ್ತೆ. ನಾನು ಒಬ್ಬರ ಹೆಂಡತಿ ಇದ್ದೀನಿ, ಒಬ್ಬರ ತಾಯಿ ಇದ್ದೀನಿ, ಒಬ್ಬರ ಮಗಳಿದ್ದೀನಿ, ನಾನು ಒಂದು ಹುದ್ದೆಯಲ್ಲಿ ಶ್ರೇಷ್ಠವಾದ ಹುದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇದ್ದೀನಿ ಅಂತಕ್ಕಂಥದ್ದು. ಈ ಎಲ್ಲದರಲ್ಲೂ ನಾನು ಅಂತಕ್ಕಂಥದ್ದು ಏನಿದೆಯಲ್ಲ, ಅದನ್ನು ನಾವು ಕಂಟಿನ್ಯೂಸ್ಲಿ ಆಗಿ ನಿರಂತರವಾಗಿ ನೋಡ್ಕೊಳ್ತಕ್ಕಂಥದ್ದೇ ಆಧ್ಯಾತ್ಮ. ಅದಕ್ಕೆ ಆಧ್ಯಾತ್ಮಿಕ ಭಾಷೆಯಲ್ಲಿ ನಾನು ಅಂತಕ್ಕಂಥದ್ದಕ್ಕೆ ಏನು ಕರೀತಾರೆ ಅಂತಂದರೆ ಅಹಂ ಅಂತ ಕರೀತಾರೆ. ಅದಕ್ಕೆ ಅಹಂ ಅಂತಂದರೆ ಧಿಮಾಕು ಘಮಂಡ ಅಂತ ಅಲ್ಲ. ಅಹಂ ಅಂತಂತಂದರೆ ಒಂದು ಮಗು ಹುಟ್ಟುವಾಗಲೇ ನಾನು ಅಂತಕ್ಕಂತಹ ಒಂದು ಸ್ವಭಾವ ಜೊತೆಯಲ್ಲೇ ತಗೊಂಡು ಬಂದಿರುತ್ತೆ. ಈ ನಾನು ಅಂತಕ್ಕಂಥದ್ದನ್ನೇ ಎಲ್ಲ ವಿಷಯದಲ್ಲಿ ಎಲ್ಲ ಸಿಚುವೇಷನ್ನಲ್ಲಿ ಗಡ್ಬಡ್ ಮಾಡ್ತವೆ. ಸೊ ಅದನ್ನು ನಾವು ಕಂಟಿನ್ಯೂಸ್ಲಾಗಿ ನೋಡ್ಕೊಳ್ತಕ್ಕಂಥದ್ದಕ್ಕೆ ನಾವೇನು ಕರಿತೀವಪ್ಪ ಅಂತಂದರೆ ಅಧ್ಯಾತ್ಮ ಅಂತ ಕರಿತೀವಿ. ಅದು ಯಾವ ರೀತಿ ಸತ್ಯ ಹೇಳುತ್ತೆ, ಯಾವ ರೀತಿ ಸುಳ್ಳು ಹೇಳುತ್ತೆ, ತನ್ನನ್ನು ಅನುಕೂಲಕ್ಕಾಗಿ ಪರಿಸ್ಥಿತಿಗಳನ್ನು ಹೇಗೆ ವಿವರಣೆ ಮಾಡುತ್ತೆ ಅಂತಕ್ಕಂಥದ್ದು ನೋಡ್ಕೊಳ್ತಕ್ಕಂಥದ್ದೇ ಅಧ್ಯಾತ್ಮ. ಈ ಅಧ್ಯಾತ್ಮದ ಬಗ್ಗೆ ಮತ್ತಷ್ಟು ನೀವು ತಿಳ್ಕೊಬೇಕಪ್ಪ ಅಂತಂತಂದರೆ, ನಿಜವಾದ ಅಧ್ಯಾತ್ಮದ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದರೆ ನೀವು ಆಚಾರ್ಯ ಪ್ರಶಾಂತ್ ಅವರನ್ನು ಫಾಲೋ ಮಾಡಬೇಕು. ನಾನು ಕೂಡ ಅವರನ್ನು ಫಾಲೋ ಮಾಡ್ತಾ 2 ವರ್ಷ ಆಯಿತು. ಅವರನ್ನು ಫಾಲೋ ಮಾಡ್ತಾ ನನ್ನಲ್ಲಿರ್ತಕ್ಕಂತಹ ಭಯ, ಅಸೂಯೆ ಮತ್ತು ಬೇಡದೇ ಇರತಕ್ಕಂಥ ವಿಚಾರಗಳೆಲ್ಲ ದೂರ ಆಗಿದ್ದಾವೆ. ಸೊ ಅದಂಥ ಅನುಭವ ನಿಮಗೆಲ್ಲರಿಗೂ ಕೂಡ ಆಗಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅವರನ್ನು ಫಾಲೋ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಪರಿವರ್ತನೆ ಆಗ್ತವೆ, ನಮ್ಮ ಜೀವನದಲ್ಲಿ ತುಂಬ ಪರಿವರ್ತನೆಗಳಾಗುತ್ತವೆ. ಅದು ಧನಾತ್ಮಕ ರೀತಿಯಲ್ಲಿರ್ತದೆ. ಅವರನ್ನು ಫಾಲೋ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿ ಯಾವತ್ತೂ ಕೂಡ ಒಂದು ಸೋಮಾರಿತನವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ಕ್ರಿಯಾತ್ಮಕವಾಗಿರ್ತಾನೆ ವ್ಯಕ್ತಿ. ಸೊ ಆ ರೀತಿ ನಮ್ಮ ಎಲ್ಲ ಜನರು ಕ್ರಿಯಾತ್ಮಕವಾಗಿರಬೇಕು, ಸಕ್ರಿಯರಾಗಿರಬೇಕು, ತಮ್ಮ ಜೀವನವನ್ನು ಸುಂದರವಾಗಿ ಅನುಭವಿಸಬೇಕು, ಬಂದಂತಹ ಪರಿಸ್ಥಿತಿಗಳನ್ನು ಎದುರಿಸೋದನ್ನು ಕಲಿಬೇಕು ಅಂತಕ್ಕಂಥದ್ದನ್ನು ನಾವು ಎಲ್ಲಿಂದ ಕಲಿಬೋದಪ್ಪ ಅಂದರೆ ಆಚಾರ್ಯ ಪ್ರಶಾಂತ್ ಅವರಿಂದ. ಅವರು ತುಂಬ ಪ್ರಸಿದ್ಧ ಭಗವದ್ಗೀತೆಯ ಬೋಧಕರು ಮತ್ತು ಪ್ರಸಿದ್ಧ ದಾರ್ಶನಿಕರು, ಬಹಳಷ್ಟು ಪುಸ್ತಕಗಳನ್ನು ಬರೆದಿರ್ತಕ್ಕಂತಹ ಲೇಖಕರು ಆಗಿದ್ದಾರೆ. ನಾನಂತೂ ಅವ್ರನ್ನ ಕಂಟಿನ್ಯೂಸ್ಲಿ ಫಾಲೋ ಮಾಡ್ತಾನೇ ಇದ್ದೀನಿ. ನೀವು ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೀನಿ.